ಒಂದ್ ವೇಳೆ ನೀವು ಸ್ಟೂಡೆಂಟ್ ಆಗಿದ್ರೆ ಅಭ್ಯಾಸ ಮಾಡಲು ಓದಲು ನಿಮಗೆ ಮನಸ್ಸಾಗುತ್ತಿಲ್ಲ ಅಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿರಿ. ಯಾಕಂದ್ರೆ ಇದರಲ್ಲಿ ತಿಳಿಸಿದ ಮಾತುಗಳು ನಿಮಗೆ ತುಂಬಾ ಲಾಭವನ್ನು ನೀಡುತ್ತದೆ. ಸ್ನೇಹಿತರೆ, 90% ಸ್ಟೂಡೆಂಟ್ಸ್ ಗಳಿಗೆ ಒಂದೇ ಒಂದು ಪ್ರಾಬ್ಲಮ್ ಇರುತ್ತೆ. ಅದು ಅವರಿಗೆಲ್ಲ ಓದಲು ಮನಸ್ಸೇ ಆಗಲ್ಲ. ಒಂದ್ ವೇಳೆ ಅವರು ಅಭ್ಯಾಸ ಮಾಡಲು ಕುಳಿತರೂ ಸಹ ಸ್ವಲ್ಪ ಸಮಯದ ನಂತರ ಅವರಿಗೆ ನಿದ್ರೆ ಬರಲು ಶುರು ಆಗತ್ತೆ. ಎಂದಾದರೂ ನೀವು ಯೋಚನೆ ಮಾಡಿದೀರಾ ಅದು ಹೀಗ್ಯಾಕೆ ಆಗುತ್ತೆ ಅಂತ? ಒಂದ್ ವೇಳೆ ನೀವು ಇದರ ಹಿಂದಿರುವ ಕಾರಣವನ್ನು ತಿಳಿದರೆ ನಿಮಗೆ ಈ ಸಮಸ್ಯೆಯ ಪರಿಹಾರವೂ ಸಹ ಸಿಗುತ್ತದೆ. ಓದಲು ಮನಸ್ಸಾಗದಿರುವುದಕ್ಕೆ ಎಲ್ಲಕ್ಕಿಂತ ದೊಡ್ಡದಾದ ಕಾರಣವೆಂದರೆ ನಮ್ಮ ಮೆದುಳಿನ ಪ್ರೋಗ್ರಾಮಿಂಗ್ ಆಗಿದೆ. ನಮ್ಮ ಮೆದುಳಿನ ಪ್ರೋಗ್ರಾಮಿಂಗ್ ಎಂಟರ್ಟೈನ್ಮೆಂಟ್ ಗಾಗಿ ಮತ್ತು ಎಂಜಾಯ್ಮೆಂಟ್ ಗಾಗಿ ಆಗಿಬಿಟ್ಟಿದೆ. ಇದರಿಂದ ಯಾವಾಗ ನೀವು ನಿಮ್ಗೆ ಇಷ್ಟವಾಗುವ ಕೆಲಸ ಮಾಡುತ್ತೀರೋ, ಯಾವುದಾದರೂ ಎಂಟರ್ಟೈನ್ಮೆಂಟ್ ಕೆಲಸ ಮಾಡುತ್ತೀರೋ, ಗೇಮ್ ಆಡುತ್ತೀರೋ, ಮೂವಿ ನೋಡ್ತಿರೋ, ಆಗ ಯಾವತ್ತಿಗೂ ನಿಮ್ಗೆ ನಿದ್ರೆ ಸಹ ಬರೋದಿಲ್ಲ. ನಿಮ್ಗೆ ಇಷ್ಟವಾದ ಕೆಲಸ ಮಾಡುವಾಗ ರಾತ್ರಿಯಲ್ಲಿ ನಿದ್ದೆ ಸಹ ಬರೋದಿಲ್ಲ. ಆದ್ರೆ ಯಾವಾಗ ಅಭ್ಯಾಸದ ಮಾತು ಬರುತ್ತೋ ಅವಾಗ 10 ರಿಂದ 15 ನಿಮಿಷಗಳು ಅಷ್ಟೇ, ನಂತರ ಕಣ್ಣುಗಳು ಭಾರವಾಗುತ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನೇನು ದೊಡ್ಡದಾದ ಮಾತುಗಳನ್ನೇನು ಆಡೋದಿಲ್ಲ, ಬದಲಾಗಿ ನಾನು ನಿಮ್ಗೆ ಸೈಂಟಿಫಿಕ್ ಪದ್ಧತಿಯನ್ನು ತಿಳಿಸ್ತೀನಿ. ಇದೆಲ್ಲ ತಿಳಿದ ನಂತರ ನೀವು ಸ್ವತಃ ಓದಲು ಮುಂದಾಗುವಿರಿ. ಆ ಪದ್ಧತಿ ಯಾವುದು ಅಂದ್ರೆ ಅದು ನಿಮ್ಮ ಅಭ್ಯಾಸದಲ್ಲಿ ಮೋಜನ್ನು ಹುಡುಕುವುದಾಗಿದೆ. ಹೌದು ಸ್ನೇಹಿತರೆ, ಈ ಮಾತನ್ನು ಮೊದಲು ಹೇಳಲು ಇಷ್ಟಪಡ್ತೀನಿ. ಒಂದ್ ವೇಳೆ ನೀವು ಅಭ್ಯಾಸವನ್ನು ಪಾಸ್ ಆಗಲು, ಪರ್ಸೆಂಟೇಜ್ ಗಳಿಸಲು ಬೇರೊಬ್ಬರ ಪ್ರೆಷರ್ ನಲ್ಲಿ ಸಿಲುಕಿ ಮಾಡಿದರೆ ಎಂದಿಗೂ ನಿಮಗೆ ಅಭ್ಯಾಸದಲ್ಲಿ ಮನಸ್ಸು ಬರೋದಿಲ್ಲ. ಹೌದು, ಯಾಕಂದ್ರೆ ನಿಮ್ಗೆ ಅಭ್ಯಾಸವು ಹೊರೆಯಾಗಿ ಬಿಡುತ್ತದೆ. ಆಗ ಈ ಅಭ್ಯಾಸವನ್ನು ಖುಷಿಯಿಂದ ಹೇಗೆ ಮಾಡುವುದು ಅಂತ ಅನಿಸುತ್ತೆ. ಅದಕ್ಕಾಗಿ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ನಿಮ್ಗೆ ತಿಳಿಸ್ತೀನಿ ಬನ್ನಿ. ಒಂದ್ ವೇಳೆ ನಿಮ್ಮ ಬಳಿ ತಿನ್ನಲು ತುಂಬಾ ಆಪ್ಷನ್ ಇದ್ರೆ ಅವುಗಳಲ್ಲಿ ನಿಮ್ಗೆ ತುಂಬಾನೇ ತಿನಿಸುಗಳು ಇಷ್ಟ ಆಗಿರುತ್ತವೆ. ಆದರೆ ಅವುಗಳು ಅನ್ಹೆಲ್ತಿ ಆಗಿರ್ತವೆ ಮತ್ತು ಅವುಗಳ ಜೊತೆ ಕೆಲವೊಂದು ಹೆಲ್ತಿ ತಿಂಡಿಗಳು ಸಹ ಇರುತ್ತವೆ. ಆದರೆ ಅವುಗಳನ್ನು ತಿನ್ನಲು ನಿಮಗೆ ಇಷ್ಟ ಇರುವುದಿಲ್ಲ. ಹಾಗಾಗಿ ನೀವು ಅವುಗಳನ್ನು ತಿನ್ನಲು ಇಷ್ಟಪಡುವುದೇ ಇಲ್ಲ. ಇಲ್ಲಿ ನೀವು ನಿಮ್ಗೆ ತಿನ್ನಲು ಇಷ್ಟ ಆಗಿರೋದನ್ನ ಮಾತ್ರ ಆಯ್ಕೆ ಮಾಡುವಿರಿ, ಅದು ಅನ್ಹೆಲ್ದಿ ಆಗಿರಲಿ. ಒಂದ್ ವೇಳೆ ತಿನ್ನಲು ನಿಮ್ಮ ಬಳಿ ಆಪ್ಷನ್ಗಳೇ ಇಲ್ಲ ಅಂದ್ರೆ, ಕೇವಲ ಹೆಲ್ತಿ ಫುಡ್ ಇದ್ರೆ, ನಿಮ್ಗೆ ತುಂಬಾನೇ ಹಸಿವು ಆದ್ರೆ ಒತ್ತಾಯದಿಂದಾದ್ರೂ ಆ ಹೆಲ್ತಿ ಆಹಾರವನ್ನು ತಿನ್ನಬೇಕಾಗುತ್ತೆ. ಅದು ನಿಮ್ಗೆ ಇಷ್ಟ ಇಲ್ಲದಿರುವುದಾಗಿರುತ್ತೆ. ಇಲ್ಲಿ ಒಂದು ಮಾತು ನಿಜ ಆಗಿದೆ, ಆ ಆಹಾರವಂತೂ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಿಮ್ಗೆ ತುಂಬಾನೇ ಹಸಿವು ಆಗಿರುತ್ತೆ. ಇನ್ನೊಂದು, ನಿಮ್ಮ ಬಳಿ ಬೇರೆ ಆಪ್ಷನ್ಗಳೇ ಇರುವುದಿಲ್ಲ. ಇದೇ ರೀತಿ ನೀವು ಅಭ್ಯಾಸದೊಂದಿಗೆ ಮಾಡಬೇಕು. ಯಾವಾಗ ನೀವು ಓದಲು ಕೂರುವಿರೋ ಆಗ ಒಂದು ಏಕಾಂತವಾದ ಸ್ಥಳದಲ್ಲಿ ಒಂಟಿಯಾಗಿ ರೂಮ್ನಲ್ಲಿ ಬಾಗಿಲನ್ನು ಮುಚ್ಚಿ ಅಭ್ಯಾಸ ಮಾಡಲು ಪ್ರಾರಂಭಿಸಿ. ಮತ್ತು ಈ ಮಾತನ್ನ ಸರಿಯಾಗಿ ನೆನಪಿಡಿ, ಆ ರೂಮಲ್ಲಿ ಟಿವಿ ಇರಬಾರ್ದು ಮತ್ತು ನಿಮ್ಮ ಮೊಬೈಲ್ ಕೂಡ ಇರಬಾರ್ದು. ನಿಮ್ಮ ಮೊಬೈಲ್ನ ಸೈಲೆಂಟ್ ಮಾಡಿ ಬೇರೆ ರೂಮ್ನಲ್ಲಿ ಇಡಿ. ಈ ರೀತಿ ಯಾಕಂದ್ರೆ ನಿಮ್ಮ ಮನಸ್ಸು ಎಂಟರ್ಟೈನ್ಮೆಂಟ್ಗಾಗಿ ಪ್ರೋಗ್ರಾಮ್ ಆಗಿದೆ. ಸ್ವಲ್ಪ ಅಭ್ಯಾಸ ಮಾಡಿದ ನಂತರ ನಿಮಗೆ ಮೊಬೈಲ್ ಬಳಸಲು ಮನಸ್ಸಾಗುತ್ತದೆ. ಹಾಗಾಗಿ ನೀವು ಆ ರೂಮಿಂದ ಆಚೆ ಹೋಗಬಾರದು. ಅಲ್ಲೇ ನೀವು 5 ರಿಂದ 10 ನಿಮಿಷ ಬ್ರೇಕ್ ಪಡೆಯಿರಿ ಮತ್ತು ಮರಳಿ ಅಭ್ಯಾಸ ಪ್ರಾರಂಭಿಸಿ. ಯಾಕಂದ್ರೆ ಆ ರೂಮ್ನಲ್ಲಿ ನಿಮಗಾಗಿ ಎಂಟರ್ಟೈನ್ಮೆಂಟ್ಗಾಗಿ ಯಾವ ಆಪ್ಷನ್ ಇಲ್ಲ ಅಂದ್ರೆ ನಿಮ್ಮ ಮನಸ್ಸು ಎಂಟರ್ಟೈನ್ಮೆಂಟ್ಗಾಗಿ ಏನಾದರೂ ಹೊಸದನ್ನು ಹುಡುಕುತ್ತಿರುತ್ತದೆ. ಆಗ ಏನು ಅದಕ್ಕೆ ಸಿಗುತ್ತೋ ಅದನ್ನು ಅದು ಇಷ್ಟಪಡುತ್ತದೆ. ಈಗ ನಿಮ್ಮ ಮುಂದೆ ಕೇವಲ ನಿಮ್ಮ ಅಭ್ಯಾಸದ ಬುಕ್ಸ್ ಇರಬೇಕು. ನಿಧಾನವಾಗಿ ನಿಮಗೆ ಅಭ್ಯಾಸದಲ್ಲಿ ಮನಸ್ಸಾಗುತ್ತದೆ. ಯಾಕಂದ್ರೆ ಈ ಮನಸ್ಸಿಗೆ ಏನಾದರೂ ಖಂಡಿತ ಬೇಕಾಗುತ್ತದೆ. ಅದು ಅದಕ್ಕೆ ನಿಮ್ಮ ಪುಸ್ತಕಗಳಿಂದ ಸಿಗುತ್ತದೆ. ಜೊತೆಗೆ ಈ ಚಿಕ್ಕ ತಪ್ಪನ್ನು ಎಂದಿಗೂ ಮಾಡಬಾರದು. ಯಾವಾಗ ನೀವು ಬ್ರೇಕ್ ತೆಗೆದುಕೊಂಡು ರೂಮ್ನಿಂದ ಆಚೆ ಹೋಗುವಿರೋ ಆಗ ನಿಮ್ಮ ಮೊಬೈಲನ್ನು ಬಳಸಬೇಡಿ. ಯಾಕಂದ್ರೆ ಒಂದು ಬಾರಿ ನೀವು ಮೊಬೈಲ್ನಲ್ಲಿ ಸಿಲುಕಿದರೆ ಅದರಿಂದ ಮರಳಿ ಬರೋದಕ್ಕೆ ಆಗೋದಿಲ್ಲ. ಈ ಕಾರಣದಿಂದಾಗಿ ನೀವು ದಿನದಲ್ಲಿ ಸೆಟ್ ಮಾಡಿದ ಟಾರ್ಗೆಟ್, ನೀವು ಓದಬೇಕಾಗಿರೋ ಚಾಪ್ಟರ್ ಮುಗಿಸದೆ ಯಾವುದೇ ರೀತಿಯಲ್ಲಿ ಮೊಬೈಲ್ ಅಥವಾ ಟಿವಿ ಯೂಸ್ ಮಾಡಬೇಡಿ. ಸ್ನೇಹಿತರೆ, ಈ ಒಂದು ಮಾತನ್ನ ಪೂರ್ತಿಯಾಗಿ ಗಮನದಲ್ಲಿ ಇಡಿ. ಅದು ನೀವು ಬ್ರೇಕ್ನ ರಿಲ್ಯಾಕ್ಸ್ಗಾಗಿ ಪಡೆಯುತ್ತೀರಿ, ಬದಲಿಗೆ ಎಂಟರ್ಟೈನ್ಮೆಂಟ್ಗಾಗಿ ಅಲ್ಲ.
ಪ್ರಾರಂಭದಲ್ಲಿ ಇದು ನಿಮಗೆ ಕಷ್ಟ ಅಂತೂ ಅನಿಸಬಹುದು, ಆದರೆ ನಿಧಾನವಾಗಿ ನಿಮಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. 21 ದಿನದ ಚಾಲೆಂಜ್ ಬಗ್ಗೆ ನೀವು ಕೇಳಿರಬಹುದು. ಯಾವುದಾದರೂ ವಿಷಯವನ್ನು ನೀವು 21 ದಿನಗಳವರೆಗೂ ಮಾಡಿದರೆ ಅದು ನಮ್ಮ ಹವ್ಯಾಸವಾಗಿ ಬಿಡುತ್ತದೆ. ಹೌದು, ಒಂದ್ ವೇಳೆ ನೀವು ಯಾವುದಾದರೂ ಕೆಟ್ಟ ಹವ್ಯಾಸವನ್ನು ಬಿಡಬೇಕು ಅಂದ್ರೆ ನೀವು ಅದರಿಂದ 21 ದಿನಗಳ ಕಾಲ ದೂರ ಇದ್ರೆ ಅದು ನಿಮ್ಮಿಂದ ದೂರ ಆಗಿಬಿಡುತ್ತದೆ. ಮತ್ತು ಈ ತತ್ವವು ವೈಜ್ಞಾನಿಕ ರೂಪದಲ್ಲಿ ಪ್ರಮಾಣಿತಗೊಂಡಿದೆ. ಈ ರೀತಿ ನೀವು ಯಾವುದಾದರೂ ಒಂದು ಕೆಲಸವನ್ನು 21 ದಿನಗಳವರೆಗೆ ನಿರಂತರವಾಗಿ ಮಾಡಿದ್ರೆ ಅದು ನಿಮ್ಮ ಹವ್ಯಾಸವಾಗಿ ಬಿಡುತ್ತದೆ. ನಿಮ್ಮ ಮನಸ್ಸು ಆ ಕೆಲಸಕ್ಕಾಗಿ ಪ್ರೋಗ್ರಾಮ್ಡ್ ಆಗಿಬಿಡುತ್ತದೆ. ಹಾಗಾಗಿ ನೀವು ಸಹ 21 ದಿನಗಳ ಚಾಲೆಂಜ್ ತೆಗೆದುಕೊಳ್ಳಿ. ಒಂದು ವೇಳೆ ನೀವು 21 ದಿನಗಳವರೆಗೆ ನಾನು ತಿಳಿಸಿದ ಕೆಲಸಗಳನ್ನು ಮಾಡಿದರೆ, ಅಂದರೆ ಮೊಬೈಲ್ನಿಂದ ದೂರವಿದ್ದು ದಿನವೂ ನಿಮ್ಮ ಅಭ್ಯಾಸದ ಟಾರ್ಗೆಟ್ ಅನ್ನು ಪೂರ್ಣ ಮಾಡಿದರೆ, ನನ್ನನ್ನು ನಂಬಿ 22ನೇ ದಿನದಿಂದ ಸ್ವತಃ ನಿಮಗೆ ಅಭ್ಯಾಸ ಮಾಡಲು ತುಂಬ ಇಷ್ಟ ಆಗುತ್ತದೆ. ತುಂಬ ಜನರ ಪ್ರಾಬ್ಲಮ್ ಹೇಗಿರುತ್ತೆ ಅಂದರೆ ಅವರಿಗೆ 21 ದಿನದ ಈ ಚಾಲೆಂಜ್ ಕಂಪ್ಲೀಟ್ ಮಾಡಲು ಆಗುವುದೇ ಇಲ್ಲ. ಆದರೆ ನಿಮ್ಮ ಮೇಲೆ ನೀವು ಪೂರ್ತಿಯಾಗಿ ಭರವಸೆಯನ್ನು ಇಡಬೇಕು ಮತ್ತು ಈ 21 ದಿನದ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು. ಈ ಜಗತ್ತಿನಲ್ಲಿ ಯಾವುದಾದರೂ ವಿಷಯವು ಯಾರಿಗೆ ತುಂಬ ಇಷ್ಟವಾಗುತ್ತೋ ಅದೇ ವಿಷಯ ಇನ್ನೊಬ್ಬರಿಗೆ ತುಂಬ ಕೆಟ್ಟದಾಗಿ ಅನಿಸುತ್ತೆ. ಈ ಮಾತಂತೂ ನಿಮಗೆ ಗೊತ್ತಿರಬಹುದು. ಈ ಆಟವೆಲ್ಲ ಮನಸ್ಸಿನದ್ದಾಗಿದೆ, ಮೆದುಳಿನ ಪ್ರೋಗ್ರಾಮಿಂಗ್ದಾಗಿದೆ. ಯಾವಾಗ ನೀವು ಯಾವುದೇ ಕೆಲಸವನ್ನು ಮನಸ್ಸಿನಿಂದ ಮಾಡುವಿರೋ ಆಗ ನೀವು ಗುರಿ ತಲುಪುವುದನ್ನು ಯಾರಿಂದನೂ ತಡೆಯಲು ಸಾಧ್ಯವಿಲ್ಲ. ನಾಳೆ ಓದುವೆ, ಆಮೇಲೆ ಓದುವೆ, ಈ ಎಲ್ಲ ಮಾತುಗಳು ಕೇವಲ ನೆಪಗಳಾಗಿವೆ. ಈ ಮಾತನ್ನ ನಿಮ್ಮ ಮನಸ್ಸು ಚೆನ್ನಾಗಿ ತಿಳಿದಿದೆ. ಅದೇನೆಂದರೆ ನಿಮ್ಮ ನಾಳೆ ಅನ್ನುವ ದಿನವು ಎಂದಿಗೂ ಬರುವುದಿಲ್ಲ ಅಂತ. ನೀವು ಸ್ವತಃ ನಿಮಗೆ ಮೋಸ ಮಾಡುತ್ತಿದ್ದೀರಿ ಮತ್ತು ನಿಮಗೆ ನೀವೇ ಮೋಸ ಮಾಡುವುದರಿಂದ ಕೇವಲ ನಿಮಗೆ ನಷ್ಟವಾಗುತ್ತದೆ. ಯಾಕಂದ್ರೆ ಯಾವಾಗ ನೀವು ಭವಿಷ್ಯದಲ್ಲಿ ಹಿಂದೆ ತಿರುಗಿ ನೋಡುವಿರೋ ಆಗ ನಿಮಗೆ ಅನಿಸುತ್ತೆ, ನಾನು ಮನಸ್ಸಿಟ್ಟು ಆ ದಿನಗಳಲ್ಲಿ ಓದಿದ್ರೆ ಇಂದು ನನ್ನ ಜೀವನ ಬೇರೆಯಾಗಿರುತ್ತಿತ್ತು. ಸ್ನೇಹಿತರೆ, ಇಂಥ ಸಮಯ ನಿಮಗೆ ಬರಬಾರದು ಅಂದರೆ ನೀವು ಈಗಿನಿಂದ ಸಕಾರಾತ್ಮಕ ಯೋಚನೆಯಿಂದ ನಿಮ್ಮ ಅಭ್ಯಾಸವನ್ನ ಮತ್ತು ಗುರಿಯನ್ನ ಜವಾಬ್ದಾರಿಯಿಂದ ಪ್ರಯತ್ನದಿಂದ ಹೊಂದಿಸಿಕೊಳ್ಳಿ. ಸ್ನೇಹಿತರೆ, ಈ ಮಾತನ್ನ ನಾನು ನಿಮಗೆ ಈ ಮೊದಲು ಸಹ ಹಲವಾರು ಬಾರಿ ತಿಳಿಸಿದ್ದೇನೆ. ಅದು ನಿರ್ಧಾರ ಇದ್ರೆ ಗೆಲುವು ಇರುತ್ತದೆ, ಸುಮ್ಮನಿದ್ರೆ ಸೋಲು ಇದೆ. ಹಾಗಾಗಿ ನೀವು ನಿರ್ಧಾರ ಮಾಡಿರಿ. ಒಂದು ವೇಳೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿದ ಮಾತುಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಈ 21 ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡುವಿರಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸ್ನೇಹಿತರೆ, ಹೊಸದೊಂದು ಟಾಪಿಕ್ ಒಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್.